ನಾವು ಇವತ್ತು ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಿಂದ ಬಂದಿದ್ದೇವೆ. ಸತ್ಯಸಾಯಿ ಗ್ರಾಮದ 50ನೇ ವರ್ಷ ಸುವರ್ಣ ಮಹೋತ್ಸವ ಆಚರಿಸ್ತಾ ಇದ್ದೇವೆ. ಅದರ ಒಳಗೆ ಪ್ರತಿ ಜಿಲ್ಲೆನಲ್ಲಿ ಎಲ್ಲಿ ನಾವು ಇದು ಸಂಸ್ಥೆ ಎಲ್ಲ ಕಟ್ಟಿದ್ದೀವೋ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಜನರ ಜೊತೆ ಭೇಟಿ ಆಗ್ತಾ ಇದ್ವಿ. ಅದರ ಜೊತೆಗೆ ನಾವು ಜನರ ಒಳಗೆ ಕೂಡ ಒಂದು ಹೊಸ ಪ್ರೇರೇಪಣೆ, ಸಮಾಜ ಸೇವದ ಬಗ್ಗೆ, ಜನರ ಸೇವದ ಬಗ್ಗೆ ನಾವು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಗದಗಿನಲ್ಲಿ ನಮ್ಮದು ಒಂದು ಹೆಣ್ಣು ಮಕ್ಕಳ ಶಾಲೆ ನಾವು ಕಟ್ಟಿದ್ದೀವಿ. ಆಲ್ಮೋಸ್ಟ್ 10 ಇಯರ್ಸ್ ಆಗ್ತಾ ಇದೆ. ಅದಕ್ಕೆ 10 ವರ್ಷದಿಂದ ಅದು ನಡೀತಾ ಇದೆ. 100 ಜನ ಮಕ್ಕಳಿಗಿಂತ ಹೆಚ್ಚು ಜನ ಅಲ್ಲಿ ಓದಿದ್ದಾರೆ. ಹೆಚ್ಚು ಜನರು ತುಂಬಾ ಬಡವರು ಮತ್ತೆ ಹಳ್ಳಿನಲ್ಲಿ ಬಂದ ಮಕ್ಕಳು. ಅವರು ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಅಂತ ಅವಕಾಶ ಕೂಡ ಸಿಗ್ತಾ ಇರಲಿಲ್ಲ. ಈ ಸಂಸ್ಥೆಯ ಮೂಲಕ ಇವತ್ತು ಅವರು ಯೂನಿವರ್ಸಿಟಿ ಒಳಗೆ ಸೇರಿದ್ದಾರೆ. ತುಂಬಾ ಜನ ಮೆಡಿಕಲ್ ನಲ್ಲಿ ಸೇರಿದ್ದಾರೆ. ಇದೆಲ್ಲವೂ ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ವಿ ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಗದಗನಲ್ಲಿ ನಾವು ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಅದನ್ನು ನಾವು ಎಲ್ಲರಿಗೂ ತಿಳಿಸೋಣ, ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೋಣ ಅಂತ ಭಾವನೆಯಿಂದ ನಾವು ಇಲ್ಲಿಗೆ ಬಂದು ಮಾತಾಡ್ತಿದ್ದೀವಿ. ತಮ್ಮದು ಆರೋಗ್ಯ ಮತ್ತು ಆಹಾರ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಇದೆ. ಹೌದು. ಮುಂದಿನ ಸದೃಢ ಭಾರತಕ್ಕೆ ಮತ್ತೆ ಏನೇನು ಯೋಜನೆ ಇರ್ತಾವೆ? ಮುಖ್ಯವಾಗಿ ನನ್ನ ಪ್ರಕಾರ ಹಳ್ಳಿ ಮತ್ತೆ ಗ್ರಾಮೀಣ ಕ್ಷೇತ್ರ ವಿಕಾಸನೆ ಆಗಬೇಕು. ಬಿಕಾಸ್ ಇಂಡಿಯಾ ಲಿವ್ಸ್ ಇನ್ ವಿಲೇಜಸ್ ಅಂತ ಹೇಳ್ತೀವಲ್ಲ, ನಾವು ಗ್ರಾಮೀಣವರು. ಇವತ್ತು ಕೂಡ 65-70% ಜನ ಹಳ್ಳಿನಲ್ಲಿ ಇರ್ತಾರೆ. ಅವರಿಗೆ ಸರಿಯಾದ ಶಿಕ್ಷಣ, ಪೋಷಣೆ ಮತ್ತೆ ಸರಿಯಾದ ಆರೋಗ್ಯ ಸೇವೆ ಎಲ್ಲ ನಾವು ಕೊಟ್ಟಿದ್ರೆ ಅವರು ಸುದೃಢವಾಗಿರ್ತಾರೆ. ಹೆಚ್ಚು ಜನ ಯುವಕ ಯುವತಿಯರು ಕೂಡ ಹಳ್ಳಿನಲ್ಲಿದ್ದಾರೆ. ಅವರಿಗೆ ಸರಿಯಾದಂತ ಅವಕಾಶ ಸಿಗಲೇಬೇಕು. ಆ ಹಳ್ಳಿನಲ್ಲಿ ಆಗ್ತಾ ಇಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ಸೇರಿ ಅಂತ ಮಕ್ಕಳಿಗೆ ನಾವು ಆರಿಸ್ಕೊಂಡು ನಮ್ಮ ಮಕ್ಕಳ ಹಾಗೆ ನೋಡಿಕೊಂಡು ಅವ್ರಿಗೆ ಅವಕಾಶ ಕೊಟ್ರೆ ಅವತ್ತು ಈ ಭಾರತ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ದೊಡ್ಡ ಶಕ್ತಿ ನಮಗೆ ಸಿಕ್ಕುತ್ತೆ. ಸೊ ಅದರಿಂದ ನನ್ನ ಪ್ರಕಾರ ರೂರಲ್ ಡೆವಲಪ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅರ್ಬನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಪಟ್ಟಣಗಳಲ್ಲಿ, ಶಹರದಲ್ಲಿ ಎಲ್ಲ ನಡೀತಾ ಇದೆ. ಹೆಚ್ಚು ಗಮನ ಅಲ್ಲಿ ಹೋಗ್ತಾ ಇದೆ. ಆದ್ರೆ ನಾನು ಎಲ್ಲರದ್ದು ಗಮನ ಅಲ್ಲಿಗೆ ತರಿಸ್ತಾ ಇದ್ದೀವಿ. ಅಲ್ಲಿ ಇದ್ದು ಮಕ್ಕಳಿಗೆ ನಾವು ಸರಿಯಾದಂತ ಅವಶ್ಯಕತೆ ಏನಿದೆಯೋ ಅದನ್ನು ಪೂರೈಸಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಶಿಕ್ಷಣದಲ್ಲಿ ಚರಿತ್ರೆ ನಿರ್ಮಾಣ ತುಂಬಾ ಅವಶ್ಯಕತೆ. ಈ ಹೊಸ ಪೀಳಿಗೆಯಲ್ಲಿ ನಾವು ನೋಡಿದಾಗ ಅವರ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಒಂದು ಕ್ರಾಂತಿ ಭಾವನೆ ಕೂಡ ಇದೆ. ಅದೇ ಸರಿಯಾದಂತ ದಿಕ್ಕು ಮತ್ತೆ ಮಾರ್ಗದರ್ಶನ ಇಲ್ಲದ್ರಿಂದ ಅವಾಗ ಅವರು ತಪ್ಪದಾರಿಗೂ ಹೋಗ್ಲಿಕ್ಕಿದೆ. ಅದರಿಂದ ಸರಿಯಾದಂತ ಚರಿತ್ರೆ ನಿರ್ಮಾಣ ಮಾಡೋದು ಶಿಕ್ಷಣ ಎಲ್ಲ ಸಂಸ್ಥೆಯಲ್ಲಿ, ಸ್ಕೂಲ್ಸ್ ನಲ್ಲಿ, ಕಾಲೇಜಸ್ ನಲ್ಲಿ ಮಾಡಬೇಕು. ಹಳೆ ಕಾಲದ ನೀತಿ ಪಾಠ ಇತ್ತು, ಇವತ್ತು ಅದೂ ಇಲ್ಲ. ಅದರಿಂದ ಮಕ್ಕಳಿಗೆ ಸರಿಯಾದಂತ ನಾವು ಮಾರ್ಗದರ್ಶನ ಮಾಡ್ತಾ ಇಲ್ಲ. ಅದು ಕೂಡ ದೊಡ್ಡ ಜವಾಬ್ದಾರಿ. ಅದಕ್ಕೆ ನಾವು ಒಂದು ವ್ಯಾಲ್ಯೂ ಎಜುಕೇಶನ್ಸ್ ಪ್ರೋಗ್ರಾಮ್ ಶುರು ಮಾಡಿದೀವಿ. ಮಾನವೀಯ ಮೌಲ್ಯಾಧಾರಿ ಶಿಕ್ಷಣದ ಬಗ್ಗೆ ನಮ್ಮ ಸಂಸ್ಥೆ ಮೂಲಕ ನಾವು ಬುಕ್ಸ್ ಎಲ್ಲ ತಯಾರು ಮಾಡಿದೀವಿ. ಒಂದು ಟ್ರೈನಿಂಗ್ ತರಬೇತಿ ಕಾರ್ಯಕ್ರಮ ಶಿಕ್ಷಕರಿಗೋಸ್ಕರ, ಪೋಷಕರಿಗೋಸ್ಕರ ಮಾಡಿದ್ದೀವಿ. ಅದು ಕೂಡ ನಾವು ಇವತ್ತು ಪಸರಿಸ್ತಾ ಇದ್ವಿ. ಸರ್, ಇನ್ನೊಂದು ವಿಷಯ, ಇವಾಗ ತಾವು ಮುದ್ದೇನಹಳ್ಳಿಯಲ್ಲಿ ಕ್ಯಾಶ್ಲೆಸ್ ಕೌಂಟರ್ದಲ್ಲಿ ಉಚಿತವಾಗಿ ಆರೋಗ್ಯ ನಡೆಸ್ತಾ ಇದ್ರೆ, ಇದೊಂದು ಇಡೀ ದೇಶಕ್ಕೆ ಅಥವಾ ಇಡೀ ಜಗತ್ತಿಗೆ ಮಾದರಿ. ಹೌದು. ಇದನ್ನ ಮತ್ತೆ ಮುಂದೆ ಈ ಭಾಗದಲ್ಲಿ ಅದೇ ರೀತಿ ಮಾದರಿ ಖಂಡಿತ. ಮುದ್ದೇನಹಳ್ಳಿನಲ್ಲಿ ನಾವು ದೊಡ್ಡ ಸ್ಥಾಪನೆ ಮಾಡಿದ್ದೀವಿ ಹಾಸ್ಪಿಟಲ್. ಅದು 600 ಹಾಸಿಗೆ ಹಾಸ್ಪಿಟಲ್. ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಕೂಡ, ನರ್ಸಿಂಗ್ ಕಾಲೇಜ್, ಪ್ಯಾರಾಮೆಡಿಕಲ್ ಕಾಲೇಜ್ ಎಲ್ಲವೂ ಕೂಡ ಉಚಿತವಾಗಿ ನಡೀತಾ ಇದೆ. ಬಹುಶಃ ಭಾರತ ದೇಶದಲ್ಲಿ ಅಲ್ಲದೆ ವಿಶ್ವದಲ್ಲಿ ಕೂಡ ಒಂದೇ ಒಂದು ಅಂತ ಸಂಸ್ಥೆ ನಡೀತಾ ಇದೆ ಇವತ್ತು. ಅದು ಮಾನ್ಯ ಪ್ರಧಾನಮಂತ್ರಿ ಅವರೇ ಬಂದು ಅದನ್ನ ಇನಾಗ್ರೇಟ್ ಕೂಡ ಮಾಡಿದ್ರು. ನನ್ನ ಉದ್ದೇಶ ಏನಂದ್ರೆ ಅಲ್ಲಿಂದ ಸರಿಯಾದಂತ ಜನರು ನಾವು ತಯಾರು ಮಾಡಬೇಕು. ಡಾಕ್ಟರ್ಸ್, ನರ್ಸಸ್, ಪ್ಯಾರಾಮೆಡಿಕ್ ತಯಾರು ಮಾಡಿದ್ರೆ ಇಂಥ ಉತ್ತರ ಕರ್ನಾಟಕದಲ್ಲಿ ಕೂಡ ನಾವು ಸಂಸ್ಥೆ ಕಟ್ಟರೆ ಅವರು ಇಲ್ಲೇ ಬಂದು ಸೇವೆ ಮಾಡ್ತಾರೆ. ಹಲವಾರು ಜನ ಉತ್ತರ ಕರ್ನಾಟಕದ ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ಭವಿಷ್ಯದಲ್ಲಿ ನಾನು ಇಲ್ಲಿ ಕೂಡ ಆರೋಗ್ಯ ಸೇವೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ನನಗೆ ಸರಿಯಾದ ಡಾಕ್ಟರ್ಸ್ ಬೇಕು ಅಂತ ಒಂದು 2-3 ವರ್ಷದ ಒಳಗೆ ನಾವು ತಯಾರು ಮಾಡಿ ಇಲ್ಲಿ ಕೂಡ ಕಲಿಸ್ತೀವಿ. ಇವತ್ತು ಚಿಕ್ಕದಾದ ಕ್ಲಿನಿಕ್ಸ್ ಮತ್ತೆ ಸ್ಮಾಲ್ ಅರ್ಜೆಂಟ್ ಕೇರ್ ಸೆಂಟರ್ಸ್ ಅಂತ ಹೇಳ್ತೀವಿ, ಅದನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಅದು ಉತ್ತರ ಕರ್ನಾಟಕ ಕೂಡ ಬರುತ್ತೆ. ಆಲ್ರೆಡಿ ನಮ್ಮ ಮಜ್ಜೂರ್ ಗ್ರಾಮದಲ್ಲಿ ನಮ್ಮ ಸಂಸ್ಥೆ ಇದೆ, ಅಲ್ಲೇ ಒಂದು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಭವಿಷ್ಯದಲ್ಲಿ ನಾನು ಹಾಸ್ಪಿಟಲ್ ಕಟ್ಟಲಿಕ್ಕೆ ಉತ್ತರ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಇದೆ. ಸೊ ಅದು ನಾವು ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿ ಅಂತ, ಅದಕ್ಕೂ ನನ್ನ ಅಭಿಪ್ರಾಯ. ಸರ್, ಇನ್ನೊಂದು ಪ್ರಶ್ನೆ, ಇವಾಗ ನೀವು ಒಟ್ಟಾರೆ ರಾಜ್ಯದಲ್ಲಿ 18 ತಮ್ಮ ಸ್ಕೂಲ್ಗಳಿದೆ ಸರ್. 12 ಇದು 6 ಮುಂದಿನ ದಿನದಲ್ಲಿ ಯಾವ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆನಲ್ಲಿ ಒಂದೊಂದು ಇರ್ಬೇಕಂತ ನನ್ನ ಅಭಿಪ್ರಾಯ. ಎಲ್ಲಾ ಜಿಲ್ಲೆನಲ್ಲಿ ಇವತ್ತು ನಾವು ಪೋಷಣ ಕೊಡ್ತಾ ಇದ್ವಿ. 55 ಲಕ್ಷ ಮಂದಿ ಮಕ್ಕಳಿಗೆ ಎಲ್ಲಾ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದ್ವಿ. ಸೊ ಪೋಷಣದಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ವಿ. ಶಿಕ್ಷಣದಲ್ಲಿ ಇವತ್ತು 22 ಜಿಲ್ಲೆಯಲ್ಲಿ ನಾವು ಚಿಕ್ಕ ಪುಟ್ಟದಾಗಿ ಯಾವುದೋ ಶಿಕ್ಷಣ ಸಂಸ್ಥೆ ನಾವು ಕಟ್ಟಿದ್ದೀವಿ. ನೆಕ್ಸ್ಟ್ ನಾವು ಪ್ರತಿ ಜಿಲ್ಲೆಯಲ್ಲಿ ಇಂಥ ಶಿಕ್ಷಣ ಸಂಸ್ಥೆ ಕಟ್ಟಬೇಕು. ಅದರ ಜೊತೆಗೆ ಆರೋಗ್ಯದ ಸಂಸ್ಥೆ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕಟ್ಟಬೇಕು ಅಂತ ನನ್ನ ಫ್ಯೂಚರ್ ಅಂದ್ರೆ ಭವಿಷ್ಯದಲ್ಲಿ ಒಂದು ಅಭಿಪ್ರಾಯ, ಪ್ಲಾನ್ ಇದೆ. ಸರ್, ಇನ್ನೊಂದು, ಇವಾಗ ನ್ಯೂಟ್ರಿಯನ್ಸ್ ಬಗ್ಗೆ ತಮ್ಮ ನ್ಯೂಟ್ರಿಯನ್ಸ್ ಬಗ್ಗೆ ಬಹಳ ಇದೆ, ಪೌಷ್ಟಿಕಾಂಶ ಆಹಾರ ಬಗ್ಗೆ.
ಇದು ಎಲ್ಲದಕ್ಕೂ ವಿಸ್ತರಣೆ ಮಾಡಿದ್ರೆ ಇನ್ನೂ ಒಂದು ಅನುಕೂಲ ಅಂತ ಅದು ವೈಯಕ್ತಿಕ ಅಭಿಪ್ರಾಯ ಸರ್. ಹೌದು, ನಿಜ. ಎಲ್ಲರಿಗೂ ಸಿಗಬೇಕು, ಮುಖ್ಯವಾಗಿ ಮಕ್ಕಳಿಗೆ ಸಿಗಬೇಕು. ಈ ಚಿಕ್ಕ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ನಾವು ಪೋಷಣೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಬೆಳವಣಿಗೆ ತುಂಬಾ ಕಡಿಮೆ ಆಗುತ್ತೆ. ಅದರಿಂದ ಈ ಮ್ಯಾಲ್ ನ್ಯೂಟ್ರಿಷನ್, ಅಪೌಷ್ಟಿಕದಿಂದ ಈ ಸ್ಟಂಟಿಂಗ್, ವೇಸ್ಟಿಂಗ್ ಎಲ್ಲವೂ ಮ್ಯಾಲ್ ನ್ಯೂಟ್ರಿಷನ್ ದಿಂದ ಆಗ್ತಾ ಇದೆ. ಮಕ್ಕಳೆಲ್ಲರೂ ಬಲಿತಾ ಇಲ್ಲ, ಚಿಕ್ಕ ವಯಸ್ಸದಾಗೆ ಇರ್ತಾರೆ. ಅಂದ್ರೆ ಹೈಟ್ ಕಡಿಮೆ ಇರುತ್ತೆ, ವೇಟ್ ಕಡಿಮೆ ಇರುತ್ತೆ, ಅದು ಸರಿ ಇಲ್ಲ ಅಂತ ಅದಕ್ಕೆ ಮುಖ್ಯವಾಗಿ ನಾವು ಮಾಡ್ತಾ ಇದ್ವಿ. ಮತ್ತೆ ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ, ತಾಯಿಯಂದರಿಗೆ ಕೂಡ ಅನಿಮಿಯಾ ಇಂದ ತುಂಬಾ ಐರನ್ ಕಡಿಮೆ ಇದೆ, ಅದರಿಂದ ಕೂಡ ಕಷ್ಟ ಆಗ್ತಾ ಇದೆ. ಅದಕ್ಕೆ ಕೂಡ ನಾವು ಕೆಲಸ ಮಾಡ್ತಾ ಇದ್ವಿ. ನನ್ನ ಪ್ರಕಾರ ಇವತ್ತು ನಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಮಾಡ್ತಾ ಇದ್ವಿ ಶಾಲೆನಲ್ಲಿ. ಇವತ್ತು ಅಂಗನವಾಡಿ ಕೂಡ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. 300 ಲಕ್ಷ 3 ಲಕ್ಷ 4 ಲಕ್ಷ ಜನ ಮಕ್ಕಳಿಗೆ ಕೊಡ್ತಾ ಇದ್ವಿ ಅಂಗನವಾಡಿ ಹತ್ರ. ಮತ್ತೆ ಮದರ್ ಅಂಡ್ ಚೈಲ್ಡ್ ಸರ್ವಿಸಸ್ ಒಳಗೆ ಅನಿಮಿಯಾ ಪ್ರಿವೆನ್ಷನ್ಗೋಸ್ಕರ ಕೂಡ ಗರ್ಭಿಣಿ ತಾಯವ್ರಿಗೆ ಮಾಡ್ತಾ ಇದ್ವಿ. ಆದ್ರೆ ಇನ್ನೂ ಮಾಡಬೇಕು. ಗರ್ಭಿಣಿಯವರಿಗೆ ಮುಖ್ಯವಾಗಿ ನಾವು ಇದು ಕೊಡಬೇಕು. ಹಾಗೆ ಕೊಟ್ರೆ ಮಾತ್ರ ಮಕ್ಕಳು ಚೆನ್ನಾಗಿ ಸ್ವಸ್ಥ ಮಕ್ಕಳು ಹುಟ್ಟುತ್ತಾರೆ. ಅದಕ್ಕೋಸ್ಕರ ನಾವು ಇವತ್ತು ನೆಕ್ಸ್ಟ್ ಅದು ಕಾರ್ಯಕ್ರಮ ಶುರು ಮಾಡ್ಲಿಕ್ಕಿದೆ.